ನಿನ್ನ ಮತ್ತೆ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಈ ರೀತಿ ಎದುರುಗಡೆ ಬಂದು ನಿಂತಿರೋದು ನನಗೆ ನಂಬಕ್ಕೆ ಆಗ್ತಿಲ್ಲ. ನಾನು ಅಷ್ಟೇ ನಿಮ್ಮನ್ನೆಲ್ಲ ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಗಾಡ್ಸ್ ಗ್ರೇಸ್ ಮತ್ತೆ ನಿನ್ನ ಖುಷಿನ ನೋಡೋ ಹಾಗಾಯ್ತು. ಆ ದೇವರಿಗೆ ರಾಯರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲು. ಸಿದ್ದು ಅವರೇ, ನನ್ನ ಗಂಡನ ಮಾತು ಕೇಳಿ ನಿಮ್ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ. ನೀವು ತಪ್ಪು ಮಾಡಿರಲ್ಲ ಅಂತ ನನಗೆ ನಂಬಿಕೆ ಇತ್ತು. ಅದಿವತ್ತು ನಿಜ ಆಯಿತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನೀವು ಯಾಕೆ ಕ್ಷಮೆ ಕೇಳ್ತೀರಾ? ಒಂದು ರೀತಿಲಿ ನೀವು ಕೇಸ್ ಹಾಕಿದ್ದು ಒಳ್ಳೇದಾಯಿತು. ಇಲ್ಲದೆ ಹೋಗಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಯೋಚನೆ ನನ್ನ ಜೀವನ ಪೂರ್ತಿ ಕಾಡೋದು. ಹಂಗೆ ನೋಡ್ತಾದ್ರೆ ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಸರಿಯಾದ ಸಮಯದಲ್ಲಿ ದೇವರು ಬಂದು ನನ್ನ ಕಾಪಾಡಿದ್ರು. ಇಲ್ಲದೆ ಹೋಗಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಡಿಬೇಕಿತ್ತು. ತುಂಬ ಥ್ಯಾಂಕ್ಸ್ ಸರ್. ನೋ, ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಜಯಂತ್ ಅವ್ರಿಗೆ. ಅವ್ರು ಕರೆಕ್ಟ್ ಟೈಮ್ಗೆ ಬಂದು ನನ್ನ ಕಾಪಾಡದೆ ಹೋಗ್ತಿದ್ರೆ ಇವತ್ತು ನಿಮಗೆ ನ್ಯಾಯನೂ ಒದಗಿಸೋಕೆ ಆಗ್ತಾ ಇರಲಿಲ್ಲ, ನಾನು ಬದುಕು ಇರ್ತಾ ಇರಲಿಲ್ಲ. ಸೊ ಯು ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಜಯಂತ್. ಜಯಂತ್ ಅವರೇ, ಈ ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ಇವತ್ತು ನಿಮ್ಮಿಂದ ನನಗೊಂದು ಹೊಸ ಬದುಕು ಸಿಕ್ಕಿದೆ. ಇದು ನಾನು ಕೊನೆ ಉಸಿರಿರೋ ಗಂಟೆ ಮರೆಯೋದಿಲ್ಲ. ಹೌದು ಜಯಂತ್ ಅವರೇ, ಇವತ್ತು ನೀವಿಲ್ಲದೆ ಹೋಗಿದ್ದಿದ್ರೆ ನಾವಿಬ್ರು ಒಂದಾಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನೋಡಿ, ನೀವೆಲ್ಲರೂ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದೀರಿ. ನಾವೆಲ್ಲರೂ ಒಂದೇ ಕುಟುಂಬದವರು ಅಂದಮೇಲೆ ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ ಅಲ್ವಾ? ಅಷ್ಟಕ್ಕೂ ಸಿದ್ದೇಗೌಡರು ಈ ಪರಿಸ್ಥಿತಿಲಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು. ಇಲ್ಲದೆ ಹೋಗಿದ್ರೆ ಮುಂಚಿತವಾಗಿ ನಿಮ್ಗೆ ಸಹಾಯ ಮಾಡೋ ಪ್ರಯತ್ನನಾದರೂ ಮಾಡ್ತಾ ಇದ್ದೆ. ಅಂತೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡೋ ಅವಕಾಶ ದೊರಕುವಂತಲ್ಲ, ಅಷ್ಟು ಸಾಕು. ನಿಮ್ಮಂಥ ಒಳ್ಳೆಯವ್ರ ಜೊತೆ ಜಾನುಗೆ ಬದುಕಕ್ಕೆ ಅದೃಷ್ಟ ಇಲ್ವಲ್ಲ ಅಂತ ಬೇಜಾರಾಗ್ತದೆ. ಇಲ್ಲ ಭಾವನ ಅವರೇ, ಅವರಂಥ ಒಳ್ಳೆಯವ್ರ ಜೊತೆ ಬದುಕೋ ಅದೃಷ್ಟ ನನಗಿರಲಿಲ್ಲ ಅನ್ಸುತ್ತೆ. ನೋಡಿ, ಈಗ ಸಿದ್ದೇಗೌಡರು ಇಲ್ಲಿ ನಿಂತಿರೋದಕ್ಕೆ ಕಾರಣ ಶ್ರೀಕಾಂತ್ ಅವರು. ಶ್ರೀಕಾಂತ್ ಅವರೇ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನೇನು ಬರ್ತೀನಿ. ನಿಮ್ಮ ಪ್ರಾಣನ ಒಟ್ಟು ಇಟ್ಟು ನನ್ನ ಕಾಪಾಡಿದ್ರಿ. ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು. ಅದಕ್ಕೆ ಐ ಆಮ್ ಗೋನ್ ಗಿವ್ ಯು ಅ ಪಾರ್ಟಿ. ಅದು ಶೀಘ್ರದಲ್ಲೇ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ಯಾವುದೇ ಕಾರಣನೂ ಕೊಡಬಾರ್ದು. ಶೋರ್, ಐ ವಿಲ್ ಬಿ ದೇರ್. ಥ್ಯಾಂಕ್ ಯು ಸೋ ಮಚ್. ಸಿದ್ದೇಗೌಡ್ರೆ, ಭಾವನ ಅವರೇ, ಇವತ್ತು ಜೀವನದಲ್ಲಿ ಎರಡನೇ ಅವಕಾಶ ಮರುಕಳಿಸಿದೆ ಅಂತ ನನಗೆ ಅನ್ಸುತ್ತೆ. ಇಬ್ಬರು ಸಂತೋಷವಾಗಿರಿ, ನಾನು ಬರ್ತೀನಿ. ಬಾಯ್ ಪುಟ್ಟ. ಹಾಗೆ ನಾನು ಸುಮಾರು ಸಲ ನಿನಗೆ ಅವಮಾನ ಮಾಡಿದ್ದೀನಿ. ನಿನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನಿ. ನನ್ನ ಕಡೆಯಿಂದನೂ ಸಾರಿ. ಪರವಾಗಿಲ್ಲ ಸೌಪರ್ಣಿಕ ಅವರೇ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತಲ್ಲ, ನನಗಷ್ಟೇ ಸಾಕು. ಭಾವನಾ, ಬಹುಶಃ ಇದೇ ನಮ್ಮ ಕೊನೆ ಭೇಟಿ ಅನ್ಸುತ್ತೆ. ನಾನು ಖುಷಿನ ಸೌಪರ್ಣಿಕನ ಕರ್ಕೊಂಡೋಗಿ ಫಾರಿನಲ್ಲಿ ಸೆಟ್ಲ್ ಆಗೋಣ ಅಂತ ಇದ್ದೀನಿ. ಸರ್, ಯಾಕೆ ನೀವೆಲ್ಲ ಇಲ್ಲೇ ಇರ್ಬೋದಲ್ವಾ? ಇಲ್ಲ ಸಿದ್ದು, ನಾನು ಇಲ್ಲೇ ಇದ್ದರೆ ಈ ಕೈ ಘಟನೆ ಎಲ್ಲ ಮತ್ತೆ ಮತ್ತೆ ನೆನಪಿಗೆ ಬರ್ತಾನೆ ಇರುತ್ತೆ. ಜಾಗ ಬದಲಾದರೆ ಮನಸ್ಸು ಬದಲಾಗುತ್ತೆ. ಹಾಗೆ ಆ ರವಿಶಂಕರ್ ಬಂದು ನಮ್ಮ ಯಾರಿಗೂ ಮತ್ತೆ ತೊಂದರೆ ಕೊಡಬಾರ್ದಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಇದ್ದೀನಿ. ನೀವೇನೇ ನಿರ್ಧಾರ ತಗೊಂಡ್ರು ತುಂಬ ಯೋಚನೆ ಮಾಡಿ ತಗೋತೀರಾ ಅಂತ ನನಗೆ ಗೊತ್ತು.
ನಿಮಗೆ ಅಲ್ಲಿರೋದು ಸರಿ ಅನ್ಸಿದ್ರೆ ಹಾಗೆ ಮಾಡಿ. ಮತ್ತೆ ನಿಮ್ಮಿಬ್ಬರಿಗೂ ಒಂದು ಹೊಸ ಜೀವನ ಸಿಕ್ಕಿದೆ. ನೀವು ನನಗೋಸ್ಕರ ಅಲ್ಲ, ಖುಷಿಗೋಸ್ಕರ ಅಲ್ಲಿ ಬಂದು ಖುಷಿ ಜೊತೆ ಸಮಯ ಕಳೆದ್ರೆ ನೀವಿಬ್ಬರು ಖುಷಿಯಾಗಿರೋದನ್ನು ನೋಡಿ ನಾನು ಖುಷಿ ಪಡ್ತೀನಿ. ಖಂಡಿತ ಬರ್ತೀವಿ ಸರ್. ನಮಗೂ ಮುದ್ದಮ್ಮನ ನೋಡದೆ ಇರೋದಕ್ಕಾಗೋದಿಲ್ಲ. ಖಂಡಿತ ಬರ್ತೀವಿ. ಸರಿ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಪ್ಪ ಒಂದು ನಿಮಿಷ. ಸಿದ್ದಪ್ಪ, ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಅಲ್ಬೇಡ ಪುಟ್ಟ. ನೋಡು, ಈಗ ಅಪ್ಪ ಬಂದಿದ್ದಾರಲ್ಲ, ನೀನು ಅವ್ರ ಜೊತೆ ತುಂಬ ಖುಷಿಯಾಗಿರ್ತೀಯ. ನಾನು ಸಿದ್ದು ಅಂಕಲ್ ನಿನಗೆ ಆಗಾಗ ಫೋನ್ ಮಾಡ್ತಾ ಇರ್ತೀವಿ. ಹ್ಞೂ ಮುದ್ದಮ್ಮ ಹುಷಾರು. ಹ್ಞೂ